ನ್ಯೂ ಇಯರ್ ಬಂತು 2026ಗೆ ಎಲ್ರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನ್ಯೂ ಇಯರ್ಗೆ ಒಂದೊಳ್ಳೆ ರೆಸಿಪಿಯೊಂದಿಗೆ ನಾನು ಬಂದಿದ್ದೇನೆ. ಕ್ಯಾರೆಟ್ ಹಲ್ವಾ ಹೆಲ್ದಿಯಾಗಿ ಮನೆಯಲ್ಲಿ ಯಾವ ತರ ನಾವು ಮಾಡುವ ಅನ್ನೋದನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಫಸ್ಟಿಗೆ ನಾವು ಕ್ಯಾರೆಟ್ ಒಂದು 1 kg ಅಷ್ಟು ಕ್ಯಾರೆಟ್ ಅನ್ನು ಚೆನ್ನಾಗಿ ವಾಶ್ ಮಾಡಿ ಗ್ರೇಟ್ ಮಾಡಿ ಸೈಡ್ ಅಲ್ಲಿ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳೇನಂದ್ರೆ ತುಪ್ಪ ಮತ್ತೆ ಸ್ವಲ್ಪ ಸಾಲ್ಟ್ ಮತ್ತೆ ನಮಗೆ ಏನು ಸಕ್ಕರೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಮತ್ತೆ ನಟ್ಸ್ ಎಲ್ಲ ನಿಮ್ದು ಚಾಯ್ಸ್, ಬೇಕಾದ್ರೆ ಕ್ಯಾಶ್ಯೂ ನಟ್ ಹಾಕ್ಬೋದು, ಬಾದಾಮ್ ಹಾಕ್ಬೋದು, ಅದೆಲ್ಲ ನಿಮ್ಮ ಇಷ್ಟ. ಅದು ಹಾಕದಿದ್ರೂ ಪರವಾಗಿಲ್ಲ, ಜಾಸ್ತಿ ನಿಮ್ಗೆ ಇಷ್ಟ ಅಂತಾದ್ರೆ ಅದು ಕೂಡ ಆಡ್ ಮಾಡ್ಬೋದು. ಈಗ ನಾವು ಯಾವ ತರ ಮಾಡೋದಂತ ನೋಡುವ. ಫಸ್ಟಿಗೆ ಫ್ಲೇಮ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೇನೆ. ಕಡಾಯಿ ಬಿಸಿಯಾದ ನಂತರ ನಾನು ಮನೆಯಲ್ಲೇ ತಯಾರು ಮಾಡಿದಂತಹ ಪರಿಶುದ್ಧವಾದ ತುಪ್ಪವನ್ನು ಇಲ್ಲಿ 2 ಸ್ಪೂನ್ ಇದಕ್ಕೆ ಆಡ್ ಮಾಡ್ತಾ ಇದ್ದೇನೆ. ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಎಲ್ಲವನ್ನು ಆಡ್ ಮಾಡಬೇಕು. ಆಡ್ ಮಾಡಿ ಫಸ್ಟಿಗೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಈ ಒಂದು ಹಂತದಲ್ಲಿ ನಾನು ಇಲ್ಲಿ ತುರಿದಿಟ್ಟಂತಹ ಕ್ಯಾರೆಟ್ ಅನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಆಮೇಲೆ ಸ್ವೀಟ್ನೆಸ್ಗೋಸ್ಕರ ಸಕ್ಕರೆಯನ್ನು ಕೂಡ ಸೇರಿಸ್ತೇನೆ. ಸಕ್ಕರೆ, ಉಪ್ಪು ಇದೆಲ್ಲ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಸೇರಿಸಬಹುದು. ಜಾಸ್ತಿ ಸ್ವೀಟ್ ಬೇಕಂತಿದ್ದವರು ಸಕ್ಕರೆಯನ್ನು ಸ್ವಲ್ಪ ಜಾಸ್ತಿ ಸೇರಿಸಿದ್ರಾಯ್ತು. ಕಡಿಮೆ ಇಷ್ಟಪಡುವವರು ಸ್ವಲ್ಪ ಕಡಿಮೆ ಮಾಡಿ ಸೇರಿಸಿದ್ರೆ ಸಾಕು. ಈಗ ಇದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಶ್ರಣವನ್ನು ಮಾಡಿ ಮುಚ್ಚಳವನ್ನು ಹಾಕಿ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸಬೇಕು. 10 ನಿಮಿಷ ಆದ ನಂತರ ಪುನಃ ಅದನ್ನು ಮಿಕ್ಸ್ ಮಾಡಿ, ಹೈ ಫ್ಲೇಮಲ್ಲಿ ಯಾವತ್ತೂ ಇಡಬೇಡಿ, ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಒಳಗಿಂದ ಚೆನ್ನಾಗಿ ಬಾಯ್ಲ್ಡ್ ಆಗೋದು. ಈಗ ಪುನಃ ಮಿಕ್ಸ್ ಮಾಡಿ ಪುನಃ ಮುಚ್ಚಳವನ್ನು ಹಾಕಿ ಒಂದು 10 ನಿಮಿಷಗಳ ಕಾಲ ಅದೇ ಥರ ಲೋ ಫ್ಲೇಮಲ್ಲಿ ಇಟ್ಟರೆ ನಮ್ಮದು ಪರ್ಫೆಕ್ಟ್ ಆದಂತಹ ಕ್ಯಾರೆಟ್ ಹಲ್ವಾ ಇಲ್ಲಿ ರೆಡಿಯಾಗಿರ್ತದೆ. ಹೈ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಒಳಗಿಂದ ಚೆನ್ನಾಗಿ ಬಾಯ್ಲ್ ಆಗಲ್ಲ, ಅದರದ್ದು ಸ್ಮೆಲ್ಲು ಕೂಡ ಹೋಗಲ್ಲ. ನಾವು ಲೋ ಫ್ಲೇಮಲ್ಲಿ ಇಟ್ಟರೆ ಅದರದ್ದು ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ಒಂದು ಮೆಲ್ಟ್ ಆದಂತಹ ಕ್ಯಾರೆಟ್ ಹಲ್ವಾ ನಮಗೆ ರೆಡಿ ಆಗುತ್ತೆ. ಈಗ ನೋಡಿ, ಕರೆಕ್ಟಾಗಿ ಒಂದು 20 ಮಿನಿಟ್ಸ್ ಆಗುವಾಗ ನಮ್ಮದು ಕ್ಯಾರೆಟ್ ಎಲ್ಲ ಚೆನ್ನಾಗಿ ಒಳಗಿಂದ ಬಾಯ್ಲ್ಡ್ ಆಗಿ ಅರ್ಧಕ್ಕೆ ಅರ್ಧದಷ್ಟು ಆಗಿದೆ. ನಾವು 1 kg ಅಷ್ಟು ಮಾಡಿದರೆ ಅದರಲ್ಲಿ ನಮಗೆ ಅರ್ಧ kg ಆದ್ರೇ ಪರ್ಫೆಕ್ಟ್ ಆದಂತಹ ಕ್ಯಾರೆಟ್ ಹಲ್ವಾ ನಮಗೆ ರೆಡಿ ಆಗುತ್ತೆ. ಈಗ ನಮ್ಮದು ಪರ್ಫೆಕ್ಟ್ ಆದಂತಹ ಹೆಲ್ದಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ನೀವು ಕೂಡ ಇದೇ ತರ ಮನೆಯಲ್ಲಿ ಮಾಡಿ ಹೇಗಿಷ್ಟ ನನಗೆ ನಿಮಗೆ ಬೇಕಾದ್ರೆ ಜಾಸ್ತಿ ಒಳ್ಳೆ ಮೆಲ್ಟ್ ಮಾಡಿದ್ರು ಕೂಡ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಮಾಡಿ. ಕೆಲವರಿಗೆ ಜಾಸ್ತಿ ಮೆಲ್ಟ್ ಆದ್ರೆ ಇಷ್ಟ, ನಾನು ಸ್ವಲ್ಪ ಜಾಸ್ತಿ ಮೆಲ್ಟ್ ಮಾಡಿ ಕೊಡ್ತಾ ಇದ್ದೇನೆ. ನೀವು ಕೂಡ ಇದೇ ತರ ಮಾಡಿ